ಈ ಸೆಷನ್ನಲ್ಲಿ ನಾವು ಹೇಗೆ ಅಡ್ಡ ಅಳತೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಅಡ್ಡಗೆರೆ ಅಳತೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಹಿಳೆಯರು ಮತ್ತು ಪುರುಷರ ದೇಹದ ಪ್ರಮುಖ ಅಡ್ಡಗೆರೆ ಅಳತೆಗಳನ್ನು ವಿವರಿಸಿ ಮತ್ತು ಅಡ್ಡಗೆರೆ ಅಳತೆಗಳನ್ನು ತೆಗೆದುಕೊಳ್ಳುವ ಹಂತಗಳನ್ನು ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ. ಅಡ್ಡಗೆರೆ ಮಾಪನವು ಎಕ್ಸ್ ಅಕ್ಷದ ಉದ್ದಕ್ಕೂ ಮಾಡಲಾದ ಮಾಪನವನ್ನು ಸೂಚಿಸುತ್ತದೆ. ಅಡ್ಡಗೆರೆ ಮಾಪನವು ಸಾಮಾನ್ಯವಾಗಿ ಒಂದು ಆಯಾಮವಾಗಿರುತ್ತದೆ. ಉದಾಹರಣೆಗೆ ಭುಜದ ತುದಿಯಿಂದ ಅಂತ್ಯ ಮತ್ತು ಎದೆಯಾದ್ಯಂತ ಇತ್ಯಾದಿ. ಮಹಿಳೆಯರಿಗೆ ಕೆಲವು ಪ್ರಮುಖ ಅಡ್ಡಗೆರೆ ಅಳತೆಗಳಿವೆ. ಅವುಗಳೆಂದರೆ ಭುಜದ ಉದ್ದ, ಕತ್ತಿನ ಬುಡದಿಂದ ಭುಜದ ಅಂಚಿನವರೆಗೆ ಅಳೆಯಿರಿ. ಸಂಪೂರ್ಣ ಹಿಂಭಾಗವನ್ನು ಆರ್ಮ್ ಹೋಲ್ನಿಂದ ಆರ್ಮ್ ಹೋಲ್ಗೆ ಹಿಂಭಾಗದಲ್ಲಿ ಅಳೆಯಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕ ಎತ್ತರ ಮತ್ತು ದೇಹದ ಆಕಾರವನ್ನು ಹೊಂದಿರುತ್ತಾನೆ. ದೊಡ್ಡ, ಸಣ್ಣ, ದಪ್ಪ ವ್ಯಕ್ತಿಗಳು ಆದರ್ಶ ಅನುಪಾತಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ. ಉಡುಪನ್ನು ಹೊಲಿಯುವಾಗ ಬಟ್ಟೆಯ ಆಕಾರವನ್ನು ಸಾಧ್ಯವಾದಷ್ಟು ದೇಹದ ಆಕಾರಕ್ಕೆ ಸರಿಹೊಂದಿಸಬೇಕು. ಪುರುಷರಿಗೆ ತೆಗೆದುಕೊಳ್ಳಬೇಕಾದ ಪ್ರಮುಖ ಅಡ್ಡಗೆರೆ ಅಳತೆಗಳು: ಭುಜ, ಎಡಭುಜದ ತುದಿಯಿಂದ ಬಲಭುಜದ ತುದಿಗೆ ಅಳೆಯಿರಿ. ಅಲ್ಲಿ ನಿಮ್ಮ ತೋಳು ಚಲಿಸುವಾಗ ಚೆಂಡು ಕೂಡ ಚಲಿಸುತ್ತದೆ. ಎದೆಯಾದ್ಯಂತ, ಸ್ಕೈ ಮಟ್ಟದಲ್ಲಿ ಎದೆಯ ಲೈನ್ನ ಉದ್ದಕ್ಕೂ ಅಳತೆ ಮಾಡಿ. ಹಿಂಭಾಗದಲ್ಲಿ, ಸ್ಕೈ ಮಟ್ಟದಲ್ಲಿ ಬ್ಲೇಡ್ ಮೂಳೆಯ ಮೇಲೆ ಒಂದು ತೋಳಿನ ಜಾಯಿಂಟ್ನಿಂದ ಇನ್ನೊಂದಕ್ಕೆ ಹಿಂಭಾಗದಲ್ಲಿ ಅಳತೆ ಮಾಡಿ. ಈಗ ನಾವು ಒಂದು ಕೆಲಸವನ್ನು ಮಾಡೋಣ. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ ಅಳತೆ ಟೇಪ್, ಉಡುಗೆ ರೂಪ, ಕಾಗದ ಅಥವಾ ನೋಟ್ಬುಕ್ ಮತ್ತು ಪೆನ್ಸಿಲ್ ಅಥವಾ ಪೆನ್ ಅಗತ್ಯವಿದೆ. ಅಡ್ಡಗೆರೆ ಅಳತೆಗಳನ್ನು ತೆಗೆದುಕೊಳ್ಳುವುದು ಕಾರ್ಯವಾಗಿದೆ. ಮುಂದೆ ತೆಗೆದುಕೊಳ್ಳಬೇಕಾದ ಅಳತೆಗಳು: ಭುಜದ ಉದ್ದಕ್ಕೂ, ಭುಜದ ತುದಿಯಿಂದ ಮಧ್ಯದ ಮುಂಭಾಗದ ಕುತ್ತಿಗೆಗೆ ಅಳತೆ ಮಾಡಿ. ಎದೆಯಾದ್ಯಂತ ಮಧ್ಯದ ಆರ್ಮ್ ಹೋಲ್ನ ಮೇಲೆ ಕೇಂದ್ರ ಮುಂಭಾಗದಿಂದ 1ರವರೆಗೆ ಅಳತೆ ಮಾಡಿ ಪಿನ್ ಗುರುತಿಸಲಾಗಿದೆ. ಬಸ್ಟ್ ಆರ್ಕ್, ಮಧ್ಯದ ಮುಂಭಾಗದಿಂದ ಬಸ್ಟ್ ಪಾಯಿಂಟ್ನ ಮೇಲೆ ಸೈಡ್ ಸೀಮ್ನಲ್ಲಿ ಹಾರ್ಮ್ ಪ್ಲೇಟ್ನ ಕೆಳಗೆ 2ರಲ್ಲಿ ಕೊನೆಗೊಳ್ಳುತ್ತದೆ. ಎದೆಯ ಸ್ಪ್ಯಾನ್, ಎದೆಯ ಪಾಯಿಂಟ್ಗಳಾದ್ಯಂತ ಟೇಪ್ ಅನ್ನು ಇರಿಸಿ ಮತ್ತು ಅಳತೆಗಾಗಿ ಅರ್ಧದಷ್ಟು ಭಾಗಿಸಿ. ಸೊಂಟದ ಆರ್ಕ್, ಮಧ್ಯದ ಮುಂಭಾಗದ ಸೊಂಟದಿಂದ ಪಕ್ಕದ ಸೊಂಟದ ಸೀಮ್ಗೆ ಅಳತೆ ಮಾಡಿ. ಡಾಟ್ ಪ್ಲೇಸ್ಮೆಂಟ್, ಸೆಂಟರ್ ಫ್ರಂಟ್ನಿಂದ ಸೈಡ್ ಫ್ರಂಟ್ಗೆ ಅಳೆಯಿರಿ. ರಾಜಕುಮಾರಿಯ ಲೈನ್, ಕೆಬ್ಬೊಟ್ಟೆಯ ಆರ್ಕ್, ಮಧ್ಯದ ಮುಂಭಾಗದಿಂದ ಪಕ್ಕದ ಸೀಮ್ಗೆ ಅಳತೆ ಮಾಡಿ. ಸೊಂಟದಿಂದ 3ರ ಕೆಳಗೆ ಪ್ರಾರಂಭಿಸಿ. ಸೊಂಟದ ಆರ್ಕ್, HBL ಲೈನ್ನಲ್ಲಿ ಮಧ್ಯದ ಮುಂಭಾಗದಿಂದ ಪಕ್ಕದ ಸೀಮ್ಗೆ ಅಳತೆ ಮಾಡಿ. ಹಿಂದೆ ತೆಗೆದುಕೊಳ್ಳಬೇಕಾದ ಅಳತೆಗಳೆಂದರೆ: ಹಿಂಭಾಗದ ಕುತ್ತಿಗೆ, ಮಧ್ಯದ ಹಿಂಭಾಗದಿಂದ ಕುತ್ತಿಗೆಯ ಭುಜದವರೆಗೆ ಅಳತೆ ಮಾಡಿ. ಭುಜದ ಉದ್ದಕ್ಕೂ, ಭುಜದ ತುದಿಯಿಂದ ಮಧ್ಯ ಹಿಂಭಾಗದ ಕುತ್ತಿಗೆಗೆ ಅಳತೆ ಮಾಡಿ. ಹಿಂಭಾಗದಲ್ಲಿ ಪಿನ್ ಹೆಡ್ನ ರಿಡ್ಜ್ನಲ್ಲಿರುವ ಮಧ್ಯದ ಆರ್ಮ್ ಹೋಲ್ನ ಮೇಲೆ ಕೇಂದ್ರದಿಂದ 1ರವರೆಗೆ ಅಳೆಯಿರಿ. ಬ್ಯಾಕ್ ಆರ್ಕ್, ತೋಳುಗಳ ಪ್ಲೇಟ್ನ ಮಧ್ಯಭಾಗದಿಂದ ಹಿಂಭಾಗಕ್ಕೆ ಅಳೆಯಿರಿ. ಸೊಂಟದ ಆರ್ಕ್, ಹಿಂಭಾಗದ ಮಧ್ಯಭಾಗದಿಂದ ಪಾರ್ಶ್ವದ ಸೊಂಟದ ಸೀಮ್ಗೆ ಅಳತೆ ಮಾಡಿ. ಡಾಟ್ ಪ್ಲೇಸ್ಮೆಂಟ್, ಸೆಂಟರ್ ಬ್ಯಾಕ್ ಸೊಂಟದಿಂದ ಪಾರ್ಶ್ವ ಹಿಂಭಾಗಕ್ಕೆ ರಾಜಕುಮಾರಿ ಲೈನ್ ಅಳತೆ ಮಾಡಿ. ಕಿಬ್ಬೊಟ್ಟೆಯ ಆರ್ಕ್, ಸೊಂಟದಿಂದ 3ರ ಕೆಳಗೆ ಪ್ರಾರಂಭಿಸಿ. ಮಧ್ಯದಿಂದ ಹಿಂಭಾಗದ ಸೀಮ್ಗೆ ಅಳತೆ ಮಾಡಿ. ಹಿಪ್ ಆರ್ಕ್, HBL ಸಾಲಿನಲ್ಲಿ ಮಧ್ಯಭಾಗದಿಂದ ಹಿಂಭಾಗದ ಸೀಮ್ಗೆ ಅಳತೆ ಮಾಡಿ. ನಾವೀಗ ಹೇಗೆ ಅಡ್ಡ ಅಳತೆಗಳನ್ನು ತೆಗೆದುಕೊಳ್ಬೇಕು ಎಂಬುದನ್ನು ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ನೀವೀಗ ಅಡ್ಡಗೆರೆ ಅಳತೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಹಿಳೆಯರು ಮತ್ತು ಪುರುಷರ ದೇಹದ ಪ್ರಮುಖ ಅಡ್ಡಗೆರೆ ಅಳತೆಗಳನ್ನು ವಿವರಿಸಿ ಮತ್ತು ಅಡ್ಡಗೆರೆ ಅಳತೆಗಳನ್ನು ತೆಗೆದುಕೊಳ್ಳುವ ಹಂತಗಳನ್ನು ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ.